ಆವತ್ತೇ ನಾನು ಕರ್ನಾಟಕ ರಾಜ್ಯೋತ್ಸವ ಅವತ್ತೇ ಯಾರೂ ಇದು ಮಾಡಿರಲಿಲ್ಲ. ಕರ್ನಾಟಕ ರಾಜ್ಯೋತ್ಸವ ಮೊಟ್ಟ ಮೊದಲು ಕರ್ನಾಟಕದ ಹೆಸರಿನಲ್ಲಿ ರಾಜ್ಯೋತ್ಸವ ಅಂತ ಹೆಸರಿಟ್ಟು ಮಾಡಿದವರು ವಾಟಾಳ್ ನಾಗರಾಜ್. ಇಡೀ ಕರ್ನಾಟಕದಲ್ಲೇ ವಾಹನಕ್ಕೆ ಕಾರ್ಗೆ ಮೊದಲನೇ ಕನ್ನಡ ನಂಬರ್ ಕೊಟ್ಟರು ವಾಟಾಳ್ ನಾಗರಾಜ್. ಆಮೇಲೆ ಕಾರ್ಪೊರೇಷನ್ ಎದುರಿಗೆ ಸೆನೆಟಾಪ್ ಭಾರಿ ರಣಸ್ತಂಭ, ಅದು ದೊಡ್ಡ ಇತಿಹಾಸ. ಅದನ್ನು ಒಡೆದಾಕಕ್ಕೆ ಮೆರವಣಿಗೆ ಕೆಂಪೇಗೌಡ ಸರ್ಕಲ್ನಿಂದ ಸಾವಿರಾರು ಜನ, ಸುಮಾರು 10,000 ಮೆರವಣಿಗೆ, ಟಿಯರ್ ಗ್ಯಾಸ್ ಆಯಿತು, ಲಾಠಿ ಚಾರ್ಜ್ ಆಯಿತು, ಸುತ್ತಮುತ್ತ ಇದಾಯಿತು. ಆ ಸಂದರ್ಭದಲ್ಲಿ ಅಲ್ಲಿ ತೆಗೆದಕ್ಕೆ 2 ದಿವಸ ಆದಮೇಲೆ ತೆಗೆದುಬಿಟ್ರು ಸರ್ಕಾರ ಅದನ್ನು. ಅಲ್ಲಿ ಕೆಂಪೇಗೌಡ ಪ್ರತಿಮೆ ಮೊಟ್ಟ ಮೊದಲು ಬೆಂಗಳೂರಲ್ಲಿ ಬರಬೇಕಾದ್ರೆ ವಾಟಾಳ್ ನಾಗರಾಜ್, ಆಗ ಜಿ ನಾರಾಯಣ್ ಅಂತೇಳಿ ಮೇಯರ್ ಇದ್ದರು, ಭಾಳ ಒತ್ತಾಯ ಮಾಡಿ ವೈರಾಮಚಂದ್ರ ಬೆಂಗಳೂರು ಮಂತ್ರಿ ಒತ್ತಾಯ ಮಾಡಿ ಮೊಟ್ಟ ಮೊದಲು ಇಲ್ಲಿ ಕೆಂಪೇಗೌಡ ಪ್ರತಿಮೆಗೆ ವಾಟಾಳ್ ನಾಗರಾಜ್. ಕರ್ನಾಟಕ ರಾಜ್ಯೋತ್ಸವ ಯಾರು ಈ ನಮ್ಮ ಸರ್ಕಾರವೂ ಮಾಡಿರಲಿಲ್ಲ. ಆಗ 25 ವರ್ಷ ಆದ ಮೇಲೆ ಸರ್ಕಾರ ಶುರು ಮಾಡಿದ್ರು. ಯಾರು ಒಬ್ಬರು ವಾಟಾಳ್ ನಾಗರಾಜ್ ಆವತ್ತಿನಿಂದ ಇವತ್ತಿನವರೆಗೂ. ಆವತ್ತು ರಾಜ್ಯೋತ್ಸವ ಅಂದ್ರೆ ಏನು, ಸ್ವಲ್ಪ ಹೆಚ್ಚು ಕಡಿಮೆ ನಿಮ್ಗೆ ಹೇಳೋದಾದರೆ 30 ದಿನ 40 ದಿನ ನಡೀತಾ ಇತ್ತು ಮೈಸೂರು ಬ್ಯಾಂಕ್ ಸರ್ಕಲ್ಲಿ. ಮೆರವಣಿಗೆ ಅಂದ್ರೇನು, 1 ಲಕ್ಷ 2 ಲಕ್ಷ ಜನ ಮೆರವಣಿಗೆ ಅವತ್ತು. ಆ ದಿನ ಏನು ಅದ್ಭುತವಾದ ದಿನ. ಅಂಥ ದಿನ ಬರೋಕ್ಕೆ ಸಾಧ್ಯನೇ ಇಲ್ಲ, ನಡೆದೋಯ್ತು. ಈಗ ವಾಟಾಳ್ ನಾಗರಾಜ್ ಅವರು ಅಂತಂದರೆ ಭಾಳ ವಿಭಿನ್ನ, ವಿಶೇಷ. ಅವ್ರ ಚಳುವಳಿಗಳಂತಂದರೆ ವಿಶೇಷ. ಕತ್ತೆ ತೊಗೊಂಬರ್ತಾರೆ, ಎಮ್ಮೆ ತೊಗೊಂಬರ್ತಾರೆ, ನಾಯಿ ಹಿಡ್ಕೊಂಬರ್ತಾರೆ, ಶೌಚಾಲಯ ಕಟ್ಟಿಸ್ಕೊಡಿ ಅಂತ ಪ್ರತಿಭಟನೆ ಇತ್ತು ಅಂತಂದರೆ ಶೌಚಾಲಯದ ಚೇಂಬರೇ ಹಿಡ್ಕೊಂಬರ್ತಾರೆ. ಈ ಕಲ್ಪನೆ ಮೂಡಿದ್ದು ಹೇಗೆ ನಿಮಗೆ, ಈ ರೀತಿ ವಿಶೇಷವಾಗಿ ಪ್ರತಿಭಟನೆ ಮಾಡಬೇಕು ಅಂತ? ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕ ಅಥವಾ ಹೇಗೆ ಅಂತ? ಇದು ಚಳುವಳಿಯ ಮಾಡುವ ಚಿಂತನೆ ಇರತಕ್ಕಂಥವ್ರಿಗೆ ಚಳುವಳಿಯ ರೂಪ ಯಾವ ರೀತಿ ಕೊಡಬೇಕು ಅಂತೇಳಿ ಚಳುವಳಿಯ ರೂಪ ಕೊಡೋರು ಅವರೇ, ಡೈರೆಕ್ಟ್ರು, ನಿರ್ದೇಶನ. ಚಳುವಳಿ ಮಾಡುವವರು ಅವರೇ. ಆದ್ದರಿಂದ ಈ ಚಳುವಳಿಗೆ ಈ ಸ್ವರೂಪ ಕೊಟ್ಟರೆ ಇದಕ್ಕೊಂದು ರೂಪ ಬರುತ್ತೆ. ಮೊನ್ನೆನೂ ರೀಸೆಂಟ್ಲಿ ಈ ಹುಲಿ ಉಗುರಿನ ಬಗ್ಗೆ ಸಿಕ್ಕಾಪಟ್ಟೆ ಬೆಳವಣಿಗೆಗಳಾದಾಗ ನೀವು ಅರಣ್ಯ ಕಚೇರಿಗೆ ಒಂದು ಹುಲಿ ಚರ್ಮ ಹೋಲುವಂತ ಒಂದು ಬಟ್ಟೆನ ಹಾಕೊಂಡ್ಬಂದಿದ್ದೀರಿ. ಹೌದೌದೌದೌದೌದು. ಈ ರೀತಿ ವಿಶೇಷತೆ ಹೆಂಗ್ ಬರುತ್ತೆ ಅಂತ? ಇಲ್ಲ, ವಿಶೇಷತೆ ಅನ್ನೋದು ನನಗೆ ಮೊದಲಿಂದು ನನ್ನ ಗುಣವೇ ಆ ರೀತಿ ಚಿಂತನೆಗಳು, ಹೊಸ ಹೊಸ ಚಿಂತನೆಗಳು. ಕನ್ನಡಕ್ಕಾಗಿ ಏನೆಲ್ಲ ಚಿಂತನೆಗಳು ಬರ್ತಾವೆಲ್ಲ ಮಾಡೋಣ. ಕನ್ನಡ ಯಾವ ರೂಪದಲ್ಲಾರು ಕನ್ನಡ ಅಂತ ಬರಲಿ, ಯಾವ ರೂಪದಲ್ಲಾರು ಕನ್ನಡ ಬರಲಿ, ಕನ್ನಡದ ಹೆಸರು ಯಾವ ರೂಪದಲ್ಲಾರು ಬರಲಿ, ಚರ್ಮ ಉದ್ಗಂಡಾರು ಬರಲಿ, ಕತ್ತೆ ಮೆರವಣಿಗೆಲಾರು ಬರಲಿ, ಎಮ್ಮೆ ಮೆರವಣಿಗೆಲಾರು ಬರಲಿ, ಯಾವ ರೂಪದಲ್ಲಾರು ಬರಲಿ, ಇದು ಮಾಡಲೇಬೇಕಾಗಿದೆ. ಸರ್ಕಾರ ಎಮ್ಮೆ ಚರ್ಮ ಅನ್ಬೇಕಾದ್ರೆ ಹಂಗಂದ್ಬಿಟ್ರೆ ಸರಿ ಇರಲ್ಲ. ಕರ್ಸಾರ ಎಮ್ಮೆ ಚರ್ಮ ಅಂದರೆ ಎಮ್ಮೆ ತರಬೇಕು, ತಂದು ಅದರ ಮೇಲೆ ನೀರು ಇರಬೇಕು, ಅವಾಗೇನು ಅದೇನು ಅಳ್ಳಾಡೋದಿಲ್ಲ. ಅಂದರೆ ಇದು ರೀತಿ ಸರ್ಕಾರ. ಆ ಎಮ್ಮೆ, ಕತ್ತಿ, ಕುರಿ, ಕೋಣ ನಿಮ್ಮನ್ನ ಎಷ್ಟು ಬೈಕೊಂಡಿದಾವೋ ಏನೋ ಅಂತ? ಇಲ್ಲ, ಅವು ಖುಷಿಪಟ್ಟವು. ಈ ಜನ್ಮದಲ್ಲಿ ಅವು ಎಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ಬರ್ತಿದ್ದೋ, ಟಿ ವಿಲಿ ಬರ್ತಿದ್ದೋ, ನಿಮ್ಮ ಫೋಟೋ ಯಾರು ತೆಗಿತಿದ್ರಿ ಅವನ್ನ, ಪಾಪ ಅವು ಒಂದು ರೀತಿ ನೆರೆ ಮರೆಯಲ್ಲಿ ಖುಷಿ. ಓಕೆ, ಅದ್ಭುತ. ಅದರಲ್ಲೇನು ಆ ರೀತಿ ಚಳವಳಿ ಇನ್ನೂ ಈ ಜನ್ಮದಲ್ಲಿ ಯಾರು ಮಾಡೋಕ್ಕೆ ಸಾಧ್ಯವಿಲ್ಲ, ಇನ್ನೊಂದು ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಈಗ ವಾಟಾಳ್ ನಾಗರಾಜ್ ಅವ್ರು ಅಂದ್ರೆ ಯಾಕೆ ಗೌರವ ಅಂತಂದ್ರೆ ಅವ್ರು ಎಷ್ಟು ಕನ್ನಡದ ಬಗ್ಗೆ ಎಷ್ಟು ಆಸಕ್ತಿ. ಬಂದ್ ಅಂದ್ರೆ ಒಂದ್ ರೀತಿ ಉತ್ಸಾಹ ನಿಮಗೆ. ಹೇಗೆ ಆ ಉತ್ಸಾಹ? ಒಂದು ಬಂದ್ ಅಂತಂದ್ರೆ ಕೆಲವರು ನಷ್ಟದ ಬಗ್ಗೆ ಯೋಚನೆ ಮಾಡ್ತಾರೆ. ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಅಂತ ಹೇಳ್ಬಿಡ್ತಾರಪ್ಪ, ಅದರಿಂದ ಆಗುವ ಲುಕ್ಸಾನ್ ಎಷ್ಟು, ಅದ್ರ ಬಗ್ಗೆ ಯಾಕೆ ವಾಟಾಳ್ ನಾಗರಾಜ್ ಅವರು ವಿಚಾರಣೆ ಮಾಡಲ್ಲ ಅಂತ ಹೇಳಿ. ಆದ್ರೆ ನಿಮಗೆ ಬಂದ್ ಬಗ್ಗೆ ಭಾರಿ ಉತ್ಸಾಹ. ಯಾಕೆ ಉತ್ಸಾಹ? ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ನಿಮ್ಗೆ ಹೇಳದೆ ಆದರೆ, ಬಂದಂದರೆ ಅದು ಇಡೀ ದೇಶವೇ
ಗಮನ ಸೆಳೆಯುವಂಥದ್ದು. ಬಂದ್ ಅಂದರೆ ಇಡೀ ದೇಶವೇ, ಕರ್ನಾಟಕ ಬಂದ್, ಇಡೀ ದೇಶ, ಎಲ್ಲ ರಾಜ್ಯ, ಇಡೀ ದೇಶ, ಪ್ರಧಾನಮಂತ್ರಿ, ಪಾರ್ಲಿಮೆಂಟ್ ಮೆಂಬರ್ಸು, ದೇಶ ಬಿಟ್ಟು ವಿದೇಶಕ್ಕೂ ಹೋಗುತ್ತೆ ಆ ಸುದ್ದಿ. ಸುದ್ದಿ ಕನ್ನಡದ ಸುದ್ದಿ, ಕನ್ನಡದ ಬೇಡಿಕೆ, ಇದು ದೊಡ್ಡದಾಗಿ ಪ್ರಚಾರ ಆಗಬೇಕು ಅಂದರೆ ಬಂದ್. ಅದರಿಂದ ತಪ್ಪೇನಿದೆ? ಬಂದ್ ಮಾಡೋದ್ರಿಂದ ಸುಮಾರು ಒಂದು 25 ದಿವಸ ನೀವು ಇವತ್ತು ಬಂದು ನಾಳೆ ಬಂದು ಯಾರು ಕೊಡ್ತಾರೆ, ಯಾರು ಬಿಡ್ತಾರೆ, ಯಾರು ಇವ್ರ ಬೆಂಬಲ, ಬರೀ ಇದನ್ನು ಹೇಳ್ತಾ ಇರ್ತೀರಿ ಒಂದು 20-25 ದಿವಸ. ಕನ್ನಡ ತಾರೆ ಅದು, ಕನ್ನಡಕ್ಕೆ ಅದು ಲಾಭ ತಾರೆ, ಕನ್ನಡಕ್ಕೆ ಅದು ಹೊತ್ತು ಎಲ್ಲರಿಗೂ ಅನೇಕರಿಗೆ ಬಂದಂದರೆ ಒಟ್ಟಾಳನಾಗಿರೋದ್ರಿ ಬಂದು ಕರ್ತಾರೆ. ಏನು ಕನ್ನಡ ಎಲ್ಲರ ಮನೆಯಲ್ಲೂ ಕನ್ನಡದ ಬಗ್ಗೆ ಎಚ್ಚರ ಆಗುತ್ತೆ, ಕನ್ನಡದ ಬಗ್ಗೆ ಅಭಿಮಾನ ಬರುತ್ತೆ, ಜಾಗೃತಿ ಅಧಿಕಾರಿಗಳಿಗೆ ಬಂದು ಕರೆದು ಯಾಕ್ರಿ ಅದೇ ಕನ್ನಡ ಕಾವೇರಿ ಬಗ್ಗೆ ಕರೆದವ್ರೆ, ಹೌದಾ, ಎಲ್ಲರ ಮನೆಯಲ್ಲಿ ಮನದಲ್ಲಿ ಜನರಲ್ಲಿ ಎಲ್ಲರಿಗೂ ಬಂದ್ ಅಂದರೆ ಕನ್ನಡ, ಬಂದ್ ಅಂದರೆ ಕನ್ನಡ. ನಷ್ಟ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ನೀವು ಅನ್ಸಲ್ವಾ? ಅನ್ನೋರು ಅಲ್ಲ, ಒಂದು ಜೀವನದಲ್ಲಿ ನಾವು ರಾಜ್ಯ ಮುಖ್ಯ, ಕನ್ನಡ ಮುಖ್ಯ. ನಾವು ನಷ್ಟ ಇವತ್ತು ಒಡೆ ಮಾರಲಿಲ್ಲ ನಮ್ಮದು ಬಂದ ಅದರಿಂದಲ್ಲ, ಅದು ಇನ್ನೊಂದಾಗಲಿಲ್ಲ ಅದರಿಂದ ಒಂದಿನ ಈ ರಾಜ್ಯಕ್ಕೋಸ್ಕರ ನೀವು ಬಂದ್ ಮಾಡಿ, ಏನು ತಪ್ಪೇನಿದೆ ಅಂತ ನಾನು ಅರ್ಥ. ಅದಲ್ಲಿ ಯಾಕೆ ನೀವು ಸುಮ್ಮನೆ ನಂದು ನೈತಿಕ ಬೆಂಬಲ ಯಾರು ಕೇಳ್ತಾರೆ ನಿಮ್ಮನ್ನ? ನೀವು ಕೊಟ್ಟರೆಷ್ಟು, ಕೊಡದೇ ಇದ್ದರೆಷ್ಟು, ಸಂಪೂರ್ಣ ಬೆಂಬಲ ಕೊಡ್ತಾರೆ, ಬನ್ನಿ ಬೀದಿಗೆ, ಇಲ್ಲ ನಿಮ್ಮ ಮನೆ ಬರ. ಅದೊಂದು ಈಗ ಒಂದು ರೀತಿ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಕರೆದಿದ್ದಾರೆ ಅಂತಂದ್ರೆ ಕೆಲವೊಬ್ರು ಬೋಲ್ಡ್ ಆಗಿ ಹಿರಿಯರಪ್ಪ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಅನ್ನೋರು ಕೆಲವರಾದ್ರೆ, ನಮ್ದು ನೈತಿಕ ಬೆಂಬಲ ಇರುತ್ತೆ. ಅರ್ಥವಿಲ್ಲದ್ದು ಅದು. ಆ ನೈತಿಕ ಬೆಂಬಲ ಅನ್ನಂತ ಒಂದು ನೈತಿಕ ಅದು ಅರ್ಥವಿಲ್ಲ, ಅದು ಅರ್ಥವಿಲ್ಲ. ಅದು ಹೇಳಲೇಬಾರ್ದು. ಯಾರು ನಿನ್ನ ನೈತಿಕ ಬೆಂಬಲ ಯಾರಿಗೆ ಬೇಕು? ಯಾರಿಗೂ ನೈತಿಕ ಬೆಂಬಲ ಅಂದೆ ಅಲ್ಲಿ ಇಡ್ಲಿ ದೋಸೆ ಮಾರ್ತಾ ಇದ್ರೆ ಅದಂಗೆ ಸಪೋರ್ಟ್ ಇದೆ, ಅದು ಅರ್ಥವಿಲ್ಲ. ಮುಂದೆ ಬಂದು ಒಂದು ಕನ್ನಡ ಧ್ವಜ ಕಟ್ಟಿ ಬಿಡೋದು ಅರ್ಥನೇ ಇಲ್ಲ. ಬಂದ್ ಮಾಡ್ಕೊಂಡು ರೋಡ್ ಗಿಳಿಬೇಕು ಅಂತೀರಿ? ಗಂಭೀರವಾಗಿ ಬಂದ್ ಮಾಡ್ಕೊಂಡು ಇವತ್ತು ಬಂದ್ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ನಮಗೋಸ್ಕರ, ರಾಜ್ಯಕ್ಕೋಸ್ಕರ. ಮುಚ್ಚೋಣ ಒಂದಿನ, ತಪ್ಪೇನಿದೆ? ಇದು ಕೆಚ್ಚು, ಅಭಿಮಾನ, ಪ್ರೀತಿ ಬರಬೇಕು. ಬರ್ದೇ ಮೇಲೆ ಮಾಡ್ಬೇಕಾಗತ್ತೆ ನಾವು. ಬೆಳಗಾವಿಯಲ್ಲಿ MES ಪುಂಡರ ಹಾವಳಿ ಜೋರಾದಾಗ ಇಲ್ಲಿ ಕುತ್ಕೊಂಡು ಒಂದು ಗುಡುಗ್ ಹಾಕ್ತೀರಿ ನೀವು, ಬೆಳಗಾವಿಗೆ ಬರ್ತೀನಿ ನಾನು ಅಂತ ಹೇಳಿ. ಅವಾಗ ವಾಟಾಳ್ ನಾಗರಾಜ್ ಅಂತಂದ್ರೆ MES ಪುಂಡರಿಗೂ ಭಯ. ಬೆಳಗಾವಿಗೆ ಹೋಗೋದೆ, ಕನ್ನಡ ಧ್ವಜ ಹಾರಿಸೋದೆ, ಕನ್ನಡ ಜಾಗೃತಿ ಮಾಡೋದೆ. ಸೊ ಇವೆಲ್ಲ ಈಗಲೂ ಆಗಾಗ ಈ MES ಪುಂಡರ ಹಾವಳಿ ಬಗ್ಗೆ, ಬೆಳಗಾವಿಯಲ್ಲಿ ನಿಮ್ಮ ಹೋರಾಟದ ಬಗ್ಗೆ ಏನು ಹೇಳ್ತೀರಿ? ಬೆಳಗಾವಿಯಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡಿದ್ವಿ. ಸ್ವಲ್ಪ ಹೆಚ್ಚು ಕಡಿಮೆ ಈ ಒಂದು 40 ವರ್ಷದಿಂದ ಅಲ್ಲಿ ಲಿಂಗರಾಜ ಕಾಲೇಜ್ ಮೈದಾನದಲ್ಲಿ ಭಾರಿ ಸಭೆ ನಂದು. ಅಲ್ಲಿ ಭಾಳ ಆವಾಗ ಬೆಳಗಾವಿಲಿ ಜೋಶಿ ಅಂತಿದ್ದರು ಪಾಪ. ಆಮೇಲೆ ಕನ್ನಡಮ್ಮ ಪತ್ರಿಕೆ ಸಂಪಾದಕರು ಅವರಿದ್ದರು. ಬೋಪಣ್ಣ ಹೌದು, ಬೋಪಣ್ಣ ಇದ್ದರು. ಆಮೇಲೆ ಸರಿ ಪಾಟೀಲ್ ಇದ್ದರು ಪಾಪ, ಅವರು ತೀರ್ಕೊಂಡ್ರು. ಇವರೆಲ್ಲ ಕನ್ನಡಕ್ಕಾಗಿ ಭಾಳ ಕೆಲಸ ಮಾಡಿದವರು. ಬೆಳಗಾವಿಲಿ ಭಾಳ ಅದ್ಭುತ ಕೆಲಸ, ಮೇಯರು ಆಗಿದ್ದರು. ನಾವು ಯಾಕೆ ಬೆಳಗಾವಿಲಿ ಗಲಾಟೆ? ಅಲ್ಲಿರೋ ಕನ್ನಡಿಗರಿಗೆ ಧೈರ್ಯ ಬೇಕು, ಶಕ್ತಿ ಬೇಕು. ಇವರು ಮರಾಠಿಯವ್ರ ಪುಂಡ್ರಿಗೆ ಇವ್ರ ಗಲಾಟೆಗೆ ನಾವು ಅವಕಾಶ ಕೊಡಬಾರ್ದು. ಅದೇನೇ ಆದರೂ MES ಅದ್ರ ವಿರುದ್ಧ, ಶಿವಸೇನೆ ಅದ್ರ ವಿರುದ್ಧ, ಯಾರೇ ಬಂದರೂ ಗಡಿ ಫಾರ್ ಮಾಡಿ ಅಂತ ಹೇಳ್ತೀವಿ. ಮೊದಲಿಂದಲೂ ನಿರಂತರವಾಗಿ ಬೆಳಗಾವಿಗೆ ಹೋಗ್ತಾ ಇದ್ದೀವಿ, ಬೆಳಗಾವಿಗೆ ಬರ್ತಾ ಇದ್ದೀವಿ. ಅನೇಕ ಚಳುವಳಿಯನ್ನು ಬೆಳಗಾವಿಲಿ ಮಾಡಿದ್ದೇವೆ. ಅಲ್ಲಿ ಕನ್ನಡ ಪರ ಸಂಘಟನೆಗಳು ಭಾಳ ಭದ್ರವಾಗಿ ಕೆಲಸ ಮಾಡ್ತಾ ಇದ್ದಾರೆ.